ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸಾಟರ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ತಿಂಡಿಗೆ ನಾನು ಗೀ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದ್ಸಾರಿ ನೀವು ಗೀ ರೈಸ್ ಟ್ರೈ ಮಾಡಿ. ನಾನು ಹಳೇ ವ್ಲಾಗಲ್ಲೂ ತೋರಿಸಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ. ನಾರ್ಮಲಾಗಿ ಗೀ ರೈಸ್ ನೀವು ಯೂಟ್ಯೂಬಲ್ಲಿ ನೋಡೇ ಇರ್ತೀರ, ಬಟ್ ಈ ರೀತಿ ಟೇಸ್ಟಿಯಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಹೇಳಿ. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಬೋಣ ಬನ್ನಿ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಗೋಡಂಬಿ ಫಸ್ಟು ಫ್ರೈ ಮಾಡಿ ಎತ್ತಿಟ್ಕೊಬಿಡ್ತೀನಿ. ನೋಡಿ, ಇವಾಗ ಎತ್ತಿಟ್ಕೊಂಡ್ರೆ ಅದು ಲಾಸ್ಟಿಗೆ ನಾವು ಹಾಕ್ಕೊಂಡಾಗ ಆ ಕ್ರಿಸ್ಪಿನೆಸ್ ಹೋಗಲ್ಲ. ಅದರಲ್ಲೇ ಹಾಕ್ಬಿಟ್ರೆ ಅದು ಮೆತ್ತಗಾಗಿಬಿಡುತ್ತೆ. ಗೋಡಂಬಿ ಏನೋ ತಿಂತಾ ಇದ್ದೀವಿ ಅನ್ನೋ ಫ್ಲೇವರೇ ಹೊಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಮಾಡೋದು. ಹಾಗೆ ನಾನು ನೋಡಿ ಬಾಸ್ಮತಿ ಅಕ್ಕಿನ ನೆನೆಸ್ಕೊತಾ ಇದ್ದೀನಿ. ನಾನು ಬಂದು 3 ಗ್ಲಾಸಷ್ಟು ಬಾಸ್ಮತಿ ಅಕ್ಕಿನ ಇಟ್ಕೊಂಡಿರೋದು. ಹಾಗೆ ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ, ತುಪ್ಪ ಏನೂ ಹಾಕಿಲ್ಲ, ಅದಕ್ಕೆ ಒಂದು ಪಲಾವ್ ಎಲೆ, 2 ಚಕ್ಕೆ, ಹಾಗೆ 2 ಏಲಕ್ಕಿ ಮತ್ತು 4 ಲವಂಗ ಹಾಕಿದ್ದೀನಿ. 2 ಚಕ್ರ ಮೊಗ್ಗು ಹಾಕಿದ್ದೀನಿ. ಹಾಗೆ 2 ಸ್ಟಾರ್ ಹೂವು, ಮತ್ತು ಇದಕ್ಕೆ ಸ್ವಲ್ಪ 1.5 ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೆಥಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಸೋಂಪನ್ನ ಆ್ಯಡ್ ಮಾಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಒಂದು 30 ಸೆಕೆಂಡ್ಸ್ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆ ಫ್ಲೇವರ್ ಬಿಟ್ಕೊಂಡಾಗ ಗೀ ರೈಸಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಒಂದು 5 ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನೀವು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಅಲ್ಲದೆ ಹಸಿರು ಮೆಣಸಿನ್ಕಾಯಿ ಮಾತ್ರ ಇದಕ್ಕೆ ಖಾರ ಆಗೋದು, ಮತ್ತು ಯಾವುದು ನಾವು ಸ್ಪೈಸಸ್ ಆ್ಯಡ್ ಮಾಡಲ್ವಲ್ಲ ಗೀ ರೈಸ್ಗೆ. ಹಾಗೆ 2 ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು, ಅಂದರೆ ಗೋಲ್ಡನ್ ಫ್ರೈ ಅಲ್ಲ, ಫುಲ್ಲು ಒಂಥರ ಬಿರಿಯಾನಿಗೆ ನಾವು ಫ್ರೈ ಮಾಡ್ಕೋತೀವಲ್ಲ ಆ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ನಾನು 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ನೀವು ಅಂಗಡಿಯಿಂದ ತರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೆ ಅದಕ್ಕೆ ಸ್ವಲ್ಪ ನೀವು 1.5 ಗಡ್ಡೆ ಅಷ್ಟು ಬೆಳ್ಳುಳ್ಳಿನ ಎಕ್ಸ್ಟ್ರಾ ಮತ್ತು ನೀವು ಅದ್ರ ಜೊತೆ ಹಾಕಿ ರುಬ್ಕೋಬೇಕಾಗುತ್ತೆ. ಯಾಕಂದರೆ ಅದರಲ್ಲಿ ಶುಂಠಿ ಫ್ಲೇವರ್ ಜಾಸ್ತಿ ಇರುತ್ತೆ. ನೀವು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀವು ಬೆಳ್ಳುಳ್ಳಿನ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ 2 ಹಾಕ್ಕೊಂಡ್ರೆ 1 ಇಂಚು ಶುಂಠಿ ಹಾಕ್ಕೋಬೇಕಾಗುತ್ತೆ ಸೆಪ್ರೇಟಾಗಿ ಮಾಡ್ಕೊಳ್ಳೋರಾದರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಆದಮೇಲೆ 1.5 ಇಂದ 2 ಟೇಬಲ್ ಸ್ಪೂನಷ್ಟು ನಾನು ಮೊಸರನ್ನ ಹಾಕ್ಕೋತಾ ಇದ್ದೀನಿ. ಇದು ಮೊಸರು ಹಾಕ್ಕೊಳ್ಳೋದ್ರಿಂದನೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ನಾನು ಮೊಸರು ಹಾಕ್ಕೊಂಡು ಅದನ್ನು ಕೂಡ ಒಂದು 30 ಸೆಕೆಂಡ್ಸ್ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಫ್ರೈ ಆದಮೇಲೆ ನಾನು ಇದನ್ನು ತೆಂಗಿನ ಹಾಲನ್ನ ತೆಗೆದು ಇಟ್ಕೊಂಡಿದ್ದೀನಿ. ತೆಂಗಿನ ಹಾಲು ಇದಕ್ಕೆ ತುಂಬ ಮುಖ್ಯವಾಗಿ ಬೇಕಾಗುತ್ತೆ. ನೀವು ಎಷ್ಟು ನೀರು ಹಾಕ್ತಿರಲ್ಲ ಅದರ ಅರ್ಧದಷ್ಟು ತೆಂಗಿನ ಹಾಲನ್ನ ಹಾಕಿ, ನೀವು 4 ಗ್ಲಾಸ್ ಹಾಕಿದ್ರೆ 2 ಗ್ಲಾಸ್ ತೆಂಗಿನ ಹಾಲು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ನಾನು ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ. 2 ರಿಂದ 3 ಕಡ್ಡಿಯಷ್ಟು ಪುದೀನ ಸೊಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಜಸ್ಟ್ ಒಂದು ಫ್ಲೇವರ್ಗೋಸ್ಕರ ಹಾಕ್ಕೊಡ್ತೀವಿ ಅಷ್ಟೇ. ಈಗ ನಾನು ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿ ಹಾಕ್ಕೋತಾ ಇದ್ದೀನಿ, ಬಾಸ್ಮತಿ ಅಕ್ಕಿ. ನಾವು ಅಡುಗೆ ಮಾಡಬೇಕಾದ್ರೆ ನೆನೆಸಿಟ್ಟಿದ್ದು ಅಷ್ಟೇ, ಜಾಸ್ತಿ ನೆನೆಸೋಕ್ಕೆ ಹೋಗಿಲ್ಲ. ಹಾಗೆ ನಾನು ಬಾಸ್ಮತಿ ಅಕ್ಕಿ ತೊಗೊಂಡಿರೋದ್ರಿಂದ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸಷ್ಟು ನೀರನ್ನ ಹಾಕೋತಾ ಇದ್ದೀನಿ. ನಾನು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ ನಾನು ಅದಕ್ಕೆ ಹಾಕೋತಾ ಇದ್ದೀನಿ 4.5 ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ಆದರೆ ನಾನು 4.5 ಗ್ಲಾಸ್ ನೀರಲ್ಲಿ 1.5 ಗ್ಲಾಸಷ್ಟು ಹಾಲನ್ನ ಹಾಕ್ಕೊಂಡಿರೋದ್ರಿಂದ ಮಿಕ್ಕಿದ್ದನ್ನು ನೀರು ಹಾಕ್ಕೋತಾ ಇದ್ದೀನಿ. ಇವಾಗ ನಾನು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಬಿಟ್ಟರೆ, ಲಾಸ್ಟಿಗೆ ನಾನು ಇದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ತುಪ್ಪನ ಲಾಸ್ಟಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಗೀ ರೈಸ್ ಅಂದ ತಕ್ಷಣ ತುಪ್ಪದಲ್ಲೇ ಮಾಡಬೇಕು ಅಂತ ಇಲ್ಲ. ಎಲ್ಲ ಒಗ್ಗರಣೆ ಹಾಕಿ ಎಲ್ಲ ರೆಡಿ ಆದಮೇಲೆ ಇನ್ನೇನು ನಾವು ಕುಕ್ಕರ್ನ ಮುಚ್ತೀವಿ ಅನ್ನೋ ಟೈಮಲ್ಲಿ ಇಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕು. ನೀವು ಗೀ ರೈಸ್ ತಿಂತಾಯಿದ್ರೆ ಇದನ್ನು ಎಣ್ಣೆಯಲ್ಲಿ ಇಷ್ಟೊಂದು ಎಣ್ಣೆ ಹಾಕಿ ಮಾಡಿ ಸ್ವಲ್ಪ ತುಪ್ಪ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಖಂಡಿತ ಟ್ರೈ ಮಾಡಿ ನೋಡಿ. ಈ ರೀತಿ ಮಾಡಿದ್ರೆ ನೀವು ಖಂಡಿತ ಯಾವಾಗಲೂ ಈ ರೆಸಿಪಿ ಮರೆಯಲ್ಲ. ನಾನು ಕೂಡ ಇದನ್ನು ಟ್ರೈ ಮಾಡಿದಾಗಿಂದ ಬೇರೆ ಯಾವುದೇ ಗೀ ರೈಸ್ ರೆಸಿಪಿನ ನಾನು ಟ್ರೈ ಮಾಡಲ್ಲ, ಇದೇ ರೆಸಿಪಿನೇ ನಾನು ಮಾಡೋದು. ಸೊ ಅಲ್ಲದೆ ಇದು ಕೂಡ ನಮ್ಮ ಮನೆಯವರು ಎಲ್ಲರಿಗೂ ಕೂಡ, ಅತ್ತೆ ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬ ಫೇವ್ರೇಟ್ ಆಗಿದೆ. ಅಷ್ಟು ಚೆನ್ನಾಗಿರುತ್ತೆ ಗೀ ರೈಸು. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ಹಾಗೆ ಗೀ ರೈಸ್ ಹೇಗೆ ಬಂದಿತ್ತು ಅಂತ ನನಗೆ ಕಾಮೆಂಟ್ ಮೂಲಕ ಹೇಳಿ. ನೋಡಿ, ನಾನು 2 ವಿಷಲ್ನ
ತೊಗೋತಾ ಇದ್ದೀನಿ. 2 ವಿಷಲ್ ಆದಮೇಲೆ ಓಪನ್ ಮಾಡಿ ನೋಡಿ. ಇವಾಗ ಈ ಟೈಮಲ್ಲಿ ನಾವು ಕಲಿಸೋಕ್ಕಿಂತ ಮೊದಲು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಗೋಡಂಬಿ, ಆ ಗೋಡಂಬಿನ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಗ ನೋಡಿ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ, ತಿನ್ನಬೇಕಾದ್ರೆ ಸಿಕ್ಕಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಗೀ ರೈಸ್ ಆಗಿದೆ. ಬಾಸ್ಮತಿ ಅಕ್ಕಿ ಹಾಕಿದ್ರೂ ಸ್ವಲ್ಪ ಕೂಡ ಮುದ್ದೆ ಥರ ಆಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಉದುರುದ್ರಾಗಿ. ಈ ಟೈಮಲ್ಲಿ ನಾವು ಗೋಡಂಬಿ ಹಾಕೊಳ್ಳೋದ್ರಿಂದ ಗೋಡಂಬಿ ಫ್ಲೇವರ್ ಜೊತೆಗೆ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಸರ್ವ್ ಮಾಡಿದ್ದೀನಿ. ಹಾಗೆ ಒಂದು ಪ್ಲೇನ್ ಕುರ್ಮಾ, ನಾನು ಇದಕ್ಕೇನು ಹಾಕಿಲ್ಲ ತರಕಾರಿ, ಅದ್ರ ಜೊತೆಗೆ ಗೀ ರೈಸು. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಯಾವ ರೆಸ್ಟೋರೆಂಟ್ಗೂ ಹೋಗೋದು ಬೇಡ, ಸೇಮ್ ಕ್ಯಾಟ್ರಿಂಗ್ಗಳಲ್ಲಿ ನಿಮಗೆ ಕೊಡ್ತಾರಲ್ವ ಆ ಒಂದು ಟೇಸ್ಟ್ ಇರುತ್ತೆ. ಹಾಗೆ ಆನ್ಲೈನ್ ಅಮೆಝಾನಲ್ಲಿ ತರಕಾರಿ ತರಿಸ್ಕೊಂಡೆ. ಎಷ್ಟು ಫ್ರೆಶ್ ಆಗಿರ್ತವೆ ಗೊತ್ತಾ. ನಿಜವಾಗ್ಲೂ ನನಗೆ ಆಚೆ ಕಡೆನೂ ಇಷ್ಟು ಫ್ರೆಶ್ ಅನಿಸಲ್ಲ, ಅಷ್ಟು ಫ್ರೆಶ್ಶಾಗಿ ಬೆಳಗ್ಗೆನೇ ಆರ್ಡ್ರ್ ಮಾಡಬೇಕಷ್ಟೇ. ಅಂದರೆ ನಾವು ನೈಟ್ ಮಾಡಿದ್ರೆ ಬೆಳಗ್ಗೆ 9 o'clock ಒಳಗೆ ತಂದು ಕೊಡ್ತಾರೆ. ಫುಲ್ಲು ನೀಟಾಗಿ ಒಣಗಿರೋವಂಥ ಈರುಳ್ಳಿ. ಹೊರಗಡೆಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ ಕಂಪೇರ್ ಮಾಡಿದ್ರೆ. ಮತ್ತು ಟೊಮ್ಯಾಟೊ ಅಂತೂ ಏನು ರೇಟ್ ಆಗಿದೆ ಅಂತ ಗೊತ್ತೇ ಇದೆ ಎಲ್ಲರಿಗೂ. ಎಷ್ಟು ರೇಟ್ ಇದೆ ಅಂದರೆ ಆಚೆ ಕಡೆ ಕೇಳಿದ್ರೆ ಎಷ್ಟು. ಮೊನ್ನೆ ನಾವು ನೈಟ್ ತೊಗೊಂಡು ಬಂದ್ವಿ, ಅರ್ಜೆಂಟ್ ಎಮರ್ಜೆನ್ಸಿ ಬೇಕಂತ ಹೇಳಿ. ಬರೀ ಒಂದು ಅರ್ಧ kg ತೊಗೊಂಡಿದ್ದೀವಿ. ಅರ್ಧ kgಗೆ ಎಷ್ಟು 45 ರೂಪಾಯಿ ತೊಗೊಂಡ್ರು. ಅದು ಏನು ಇಷ್ಟು ಇದೇ ಥರನೇ ಇದೆ, ಏನು ಕ್ವಾಲಿಟಿ ಚೇಂಜ್ ಇಲ್ಲ. ಬಟ್ ನಾನು ಈಗ ತೊಗೊಂಡಿದ್ದು 1 kg ತೊಗೊಂಡಿದ್ದೀನಿ. 53 ರೂಪಾಯಿಗೆ 1 kg ತೊಗೊಂಡಿದ್ದೀನಿ. ಮೊನ್ನೆ 45 ರೂಪಾಯಿಗೆ ಅರ್ಧ kg. 100 ರೂಪೀಸ್ 90 ರೂಪೀಸ್ ನಡೀತಾ ಇದೆ ಮಾರ್ಕೆಟಲ್ಲಿ. ಅದು ಒಂದೊಂದು ಸರಿ ಆರಿಸ್ಕೊಳಕ್ಕೆ ಬಿಡಲ್ಲ, ಹಾಗಾಗಿ ತುಂಬ ಹಾಕ್ಬಿಡ್ತಾರೆ. ಇದರಲ್ಲಿ ಒಂದೇನೇ ಚೆನ್ನಾಗಿಲ್ಲ ಅಂದರೂ ನಾವು ಅವ್ರಿಗೆ ವಾಪಸ್ ಕಳಿಸ್ಬೋದು. ಹಾಗಾಗಿ ಯಾವುದೂ ಚೆನ್ನಾಗಿಲ್ದೇ ಇರೋದು ಕೊಡೋಲ್ಲ, ಫ್ರೆಶ್ಶಾಗಿ ಕೊಡ್ತಾರೆ. ಹಾಗೆ ಮಶ್ರೂಮು ಅಷ್ಟೇ, ಅಂದರೆ ಏನು ಹಾಳಾಗಿದೆ ಅಂತಲ್ಲ, ಇನ್ನು ಮೇಲ್ಗಡೆ ಎಲ್ಲ ಕಸ ಹಾಗೆ ಇದೆ, ಅದನ್ನು ತೊಳ್ಕೊಬೇಕಷ್ಟೆ. ಪನ್ನೀರು ಅಷ್ಟೇ, ನಾವು ಹೊರಗಡೆ ತೊಗೋತೀವಿ ಅಂದರೆ 125 ರೂಪೀಸ್ಗೆ 5 ರೂಪಾಯಿ ಕಡಿಮೆನೂ ಕೊಡೋಲ್ಲ ಇದನ್ನು. ಬಟ್ ನಾನು 95 ರೂಪೀಸ್ಗೆ ತೊಗೊಂಡೆ. ನಾನು ಆಲ್ಮೋಸ್ಟ್ ಒಂದು 4-5 ಐಟಮ್ಸ್ ಇವತ್ತು ಎಮರ್ಜೆನ್ಸಿ ಬೇಕು ಅಂತ ಅಂದ್ಕೊಂಡ್ರೆ ಈ ಥರ ಅಮೆಝಾನಲ್ಲಿ ತೊಗೋತೀನಿ. ಅಕಸ್ಮಾತ್ ಹೊರಗಡೆನೇ ಕಡಿಮೆ ಅನಿಸಿದ ಐಟಮ್ಸ್ನ ಹೊರಗಡೆ ತೊಗೋತೀನಿ. ಆದಷ್ಟು ಇಲ್ಲೇ ಮನೆ ಹತ್ರನೇ ತಂದು ಕೊಡೋದ್ರಿಂದ ನಮಗೆ ಆನ್ಲೈನಲ್ಲೇ ಬೆಸ್ಟ್. ಈ ಈರುಳ್ಳಿ ನೋಡಿ ಎಷ್ಟು ದೊಡ್ಡದಿದೆ, ಹೆಚ್ಚು ಕಡಿಮೆ ನನ್ನ ಕೈ ಪೂರ್ತಿ ಬರುತ್ತೆ. ನೋಡೋಣ ಅಂತ ತೊಗೊಂಡೆ. ಇಷ್ಟು ದಪ್ಪ ಈರುಳ್ಳಿ ನಾನು ಅರ್ಧ ಮಾಡಿಬಿಟ್ಟೆ ಹೆಚ್ಕೋಬೇಕನ್ಸುತ್ತೆ. ಇದು ಬಂದು ನಮಗೆ ಇಲ್ಲಿ ಪರಿಚಯ ಅಂದರೆ ನಮ್ಮ ಮಾವ ಇದ್ದಾರಲ್ಲ, ಅವರ ಅತ್ತೆ ಮನೆ ಇದೆ. ಅವ್ರ ಮನೇಲಿ ಅವ್ರ ಸೊಸೆ ಅವರ ರಿಲೇಷನ್ ಕೊಟ್ಟಿದ್ರು ಬೆಳೀತಾರಂತ. ಎಷ್ಟು ದಪ್ಪ ಇದೆ. ಹಾಗೆ ಮಧ್ಯಾಹ್ನ ಮಶ್ರೂಮ್ ಸಾಂಬಾರು ಮಾಡಿದ್ದೆ, ಲಾಸ್ಟ್ ಟೈಮ್ ನಿಮ್ಗೆ ಶೇರ್ ಮಾಡಿದ್ದೆ. ಸೊ ಹಾಗಾಗಿ ಈ ಸರಿ ಏನು ಶೇರ್ ಮಾಡಿಲ್ಲ. ಈಗ ಈವ್ನಿಂಗ್ ನಾವು ಸ್ಯಾಟರ್ಡೆ ಆಗಿರೋದ್ರಿಂದ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ನಾವು ಇಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ರೆಗ್ಯುಲರಾಗಿ ಪ್ರತಿ ವಾರ ಬರ್ತಾಯಿದ್ವಿ. ಬಟ್ ಇವಾಗ ಸ್ವಲ್ಪ ಬಿಟ್ಟಿರೋದು ಅಷ್ಟೇ. ಮೊದಲೆಲ್ಲ ತುಂಬ ಜಾಸ್ತಿ ಬರ್ತಾಯಿದೆ, ಅಂದರೆ ಒಂದು ವಾರನೂ ಮಿಸ್ ಮಾಡ್ತಾ ಇರಲಿಲ್ಲ. ಸೊ ಇವಾಗ ಕಡಿಮೆ ಆಗಿರೋದು ಅಷ್ಟೇ. ಬಟ್ ಇಲ್ಲಿ ಹೋದಾಗಿಂದ ನಮಗೇನು ಆಸೆ ಇದೆ ಎಲ್ಲ ತೀರ್ಕೊಂಡಿದೆ. ನಿಜ, ನಾವು ಮನೇನ ಇಷ್ಟು ಬೇಗ ತೊಗೊಂಡಿದ್ದೀವಿ. ಇಲ್ಲಿ ಬಂದಾಗ ಒಬ್ಬರು ಹೇಳಿದರು, ನೀವು ಇಲ್ಲಿ ಏನು ಬಿಟ್ಕೊಂಡ್ರು ಚೆನ್ನಾಗಿ ಈಡೇರುತ್ತೆ ಅಂಥೇಳಿ. ನಾವು ಪ್ರತಿ ಸರಿ ಮೊದಲು ಬಂದಾಗೆಲ್ಲ ನಮ್ಮ ಮನೆ ಬಗ್ಗೆನೇ ಬಿಡ್ಕೊತಾ ಇದ್ದೆ, ಬೇಗ ಮನೆ ಆಗಬೇಕು ನಮಗೆ ಅಂತ ಹೇಳಿ. ಆದಷ್ಟು ದೇವರು ನಿಜವಾಗ್ಲೂ ಬೇಗನೆ ಮನೆ ಭಾಗ್ಯ ಕಾಣಿಸಿದ್ದು. ನಿಜವಾಗ್ಲೂ ನಾವು ಒಂದು 6 ಇಯರ್ಸಲ್ಲಿ ಏನೂ ಇಲ್ಲದೆ ಝೀರೋಯಿಂದ ಒಂದು ಮನೆ ತೊಗೊಳಕ್ಕೆ ನಮ್ಗೆ ಆ ದೇವ್ರು ಒಬ್ಬನೇ ನಿಂತು ಇವತ್ತಿಗೂ ಸಪೋರ್ಟ್ ಮಾಡಿದ್ದಾನೆ, ಮಾಡ್ತಾಯಿದ್ದಾನೆ ಕೂಡ. ಯಾರ್ದೂ ಎಂಥ ಟೈಮಲ್ಲೂ ಹೆಲ್ಪ್ ಕೇಳದೇ ಇರೋ ಥರ ದೇವ್ರು ಇವತ್ತಿಗೂ ನಮ್ಮನ್ನು ನೋಡ್ಕೊಂಡಿದ್ದಾನೆ. ನಿಜವಾಗ್ಲೂ ನನಗೆ ಎಷ್ಟು ದೇವ್ರ ಬಗ್ಗೆ ಹೇಳ್ತಾಯಿದ್ರು ನನಗೆ ಸಮಾಧಾನ ಆಗಲ್ಲ. ಅಷ್ಟು ಜೊತೆಗೆ ನಿಜವಾಗ್ಲೂ ಈ ಎಲ್ಲ ಸಿಚುವೇಶನ್ ನಾವು ಬಂದಿರೋ ಸಿಚುವೇಶನ್ ನಾವೆಲ್ಲನೂ ಹೇಗೆ ಫೇಸ್ ಮಾಡಿದ್ದೀವಿ ಅನ್ನೋಕ್ಕೆ ಒಬ್ಬ ದೇವ್ರು ಇದ್ದರೆ ನಮ್ಮ ಜೊತೆಗೆ ಸಾಧ್ಯ. ನಾವು ಒಬ್ಬರೇ ಅದನ್ನೆಲ್ಲ ಫೇಸ್ ಮಾಡೋಕ್ಕಾಗಲ್ಲ. ಪ್ರತಿ ಸೆಕೆಂಡು ಏನೋ ಒಂದು ಬೇಜಾರು ಆಗ್ತಾಯಿದೆ ಅಂತಂದಾಗ ಮುಂದೊಂದು ದಿನ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು ಜೀವನ ಮಾಡ್ತಾಯಿದ್ದೀವಿ ಅಂದರೆ ದೇವ್ರು ನಮ್ಮ ಜೊತೆಗಿದ್ದಾನೆ ಅಂತ ಅಂದ್ಕೊಂಡೇ ಹೋಗ್ತಾಯಿದ್ದೀವಿ ಅಷ್ಟೇ. ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಸ್ವಲ್ಪ ದಿನ ಕಷ್ಟ ಕೊಡ್ತಾನೆ, ಆ ಕಷ್ಟದ ಮುಂದೆ ಒಂದು ಒಳ್ಳೆ ಹಾದಿ ಇರುತ್ತೆ ಅಂತೇಳಿ ಉದಾಹರಣೆ ನಿಜವಾಗ್ಲೂ ನನ್ನ ಹತ್ರ 1000 ಇದೆ ನನ್ನ ಜೀವನದಲ್ಲಿರೋದು. ಹಾಗಾಗಿ ನಾನು ಯಾವುದನ್ನು ಮರೆಯಲ್ಲ. ಹಾಗೆ ಭವಿಷ್ಯ ಯಾಕೋ ಗೊತ್ತಿಲ್ಲ, ರಾತ್ರಿ ತುಂಬ ಬೆಚ್ಚು ಬೀಳ್ತಾ ಇದೆ, ನಿದ್ದೆ ನೆಟ್ಟಗೆ ಮಾಡ್ತಾ ಇರಲಿಲ್ಲ. ತುಂಬ ದೃಷ್ಟಿ ಏನೋ ಗೊತ್ತಿಲ್ಲ, ಒಂಥರ ತುಂಬ ಸಪ್ಪೆ ಇರೋನು, ಹುಷಾರಿಲ್ದಂಗೆ ಇದ್ದಿದ್ದಕ್ಕೋ ಏನೋ ಅದು ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಒಂದು ಅಂತರ ಕಟ್ಸೋಣ.
ಅಂದ್ಬಿಟ್ಟು ಇವತ್ತು ದೇವಸ್ಥಾನದಲ್ಲಿ ಒಂದು ಅಂತರ ಕಟ್ಟಿಸ್ಕೊತಾ ಇದ್ವಿ, ಇಲ್ಲೇ ಆಂಜನೇಯನ ದೇವಸ್ಥಾನದಲ್ಲಿ. ಅಂತರ ಕಟ್ಟಿಸ್ಕೊಂಡ್ಮೇಲೆ ಸ್ವಲ್ಪನಾದರೂ ಇಂಪ್ರೂವ್ಮೆಂಟ್ ಆಗ್ತಾನೆ ಯಾಕೋ ಗೊತ್ತಿಲ್ಲ, ತುಂಬ ಸಣ್ಣ ಆಗಿಬಿಟ್ಟಿದ್ದಾನೆ. ಏನೋ ಬೇಜಾರಲ್ಲಿ ಇರ್ತಾನೆ, ಏನು ಅಂತಲೂ ಅರ್ಥ ಆಗ್ತಾಯಿಲ್ಲ. ಹಾಗಾಗಿ ಒಂದು ಅಂತರ ಕಟ್ಟಿಸ್ಕೊಂಡು ಹೋಗೋಣ ಅಂತ ಇವಾಗ ಬಂದಿದ್ವಿ. ನಿಂಗೆ ಕೇಳ್ತಾ ಇರೋದು? ಸ್ಟಕ್ ಆಗಿಬಿಟ್ಟವ್ರವರು. ಫಸ್ಟ್ ಜೈ ಶ್ರೀರಾಮ್. ಈಗ 7 ವರ್ಷ. ಏನು ಓದ್ತಾರೆ? ಫಸ್ಟ್ ಸ್ಟ್ಯಾಂಡರ್ಡ್. ಹೌದಾ? ಗುಡ್. ಫಸ್ಟ್ ಸ್ಟ್ಯಾಂಡರ್ಡ್ ಅಂತಂದ್ರೆ ಹೆಂಗಿರ್ಬೇಕು? ಆಕ್ಟಿವ್ ಆಗಿ. ಅಯ್ಯೋ ಆ್ಯಕ್ಟಿವ್ ಹೆವಿ ಇದೆ, ಇವತ್ತೇ ಕಡಿಮೆ ಆಗಿರೋದಕ್ಕೆ. ಹೌದಾ? ಹಾಗೆ ಅಲ್ಲಿಂದ ಬಂದ್ವಿ, ಇವಾಗ ಮನೆಗೆ ಹೋಗ್ತಾಯಿದ್ವಿ. ಅದಕ್ಕೆ ಈಗ ಆಚೆ ಬರೋದೇ ನಾವು ರೇರಲ್ವ, ವೀಕ್ಲಿ ಒಂದು ಸರಿ ಬರೋದು. ನೋಡಿ ರೆಕಾರ್ಡ್ ಮಾಡ್ತಾಯಿದ್ದೀನಿ, ತೀಟೆ ಮಾಡ್ತಾಯಿದ್ದಾನೆ. ಹಾಗೆ ಗೋಬಿ ಮಂಚೂರಿ ತಿನ್ಕೊಂಡು ಹೋಗೋಣ ಅಂತ. ನಾನು 1 ತಿಂಗಳು ಅಥವಾ 20 ಡೇಸ್ಗೆ ಒಂದು ಸಾರಿ ಅಷ್ಟೇ ಗೋಬಿ ಮಂಚೂರಿ ತೊಗೊಳ್ಳೋದು. ವಾರ ವಾರ ಏನಾದರೂ ಬೇರೆ ರೀತಿ ಸ್ನ್ಯಾಕ್ಸ್ನ ತೊಗೋತಾ ಇರ್ತೀವಿ. ಇತ್ತೀಚೆಗೆ ಮಧ್ಯಾಹ್ನನೂ ಕೂಡ ನಿದ್ದೆ ಮಾಡೋಕ್ಕೆ ಬಿಡ್ತಾಯಿಲ್ಲ ಲಡ್ಡು. ಅವ್ನ ಟೈಮ್ಗೆ ಅವ್ನು ಮಲ್ಕೊಬಿಡ್ತಾನೆ. ನಾನು ಅವ್ನು ಮಲಗಿದಾಗ ಕೆಲಸ ಮಾಡಬೇಕು. ಮಧ್ಯಾಹ್ನ ಮಲ್ಗೋಕ್ಕಾಗಲ್ಲ. ರಾತ್ರಿ ಏನಿಲ್ಲ ಅಂದರೂ 1 ಗಂಟೆವರೆಗೂ ಆಟ ಆಡ್ತಾನೆ. ಎಷ್ಟು ನಿದ್ದೆ ಕೆಡಿಸ್ತಿದ್ದಾನೆಂದರೆ, ಯಾವಾಗ ಒಂದು ಯಾವುದೇ ಟೆನ್ಷನ್, ಲಡ್ಡು ಟೆನ್ಷನ್ ಇಲ್ಲದೆ 1 ಡೇ ಫುಲ್ ನಿದ್ದೆ ಮಾಡಿಬಿಡೋಣ ಅನಿಸ್ಬಿಟ್ಟಿರತ್ತೆ. ಆದರೆ ಏನು ಮಾಡೋದು, ಒಬ್ಬಳೇ ಎಲ್ಲ ನೋಡ್ಕೋಬೇಕು, ಮಾಡಲೇಬೇಕು. ಸ್ವಲ್ಪ ದೊಡ್ಡವನಾಗೋವರೆಗೂ ಕಷ್ಟಪಡೋಣ. ಈ ಸ್ನ್ಯಾಕ್ಸ್ ಎಲ್ಲ ದಿನ ತಿನ್ನೋದಕ್ಕಿಂತ ಯಾವಾಗಾದರೂ ಒಂದು ಸರಿ ಅಪರೂಪಕ್ಕೆ ತಿಂತೀವಲ್ವ, ಎಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಗೊತ್ತಾ. ನನಗೆ ಅವಾಗ ರೆಗ್ಯುಲರಾಗಿ ತಿಂತಿದ್ವಿ, ಇವಾಗಿಂದ ತಿನ್ನೋದು ಕಡಿಮೆ ಮಾಡಿದ್ವಿ. ಅಲ್ಲಿಂದ ಅತ್ತೆ ಮನೆಗೆ ಬಂದಿದ್ವಿ. ವಾರಕ್ಕೊಂದು ಸರಿ ಸ್ಯಾಟರ್ಡೆ ಬಂದಿರ್ತದಲ್ಲ, ಹಾಗೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮೊದಲು ವಿಸಿಟ್ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಇವರೇ ವಿನಯ್ ಅವರಮ್ಮ. ಇಲ್ಲಿ ಬಂದು ಅವರಪ್ಪ. ನಾನು ಮೊದಲಿಗೆ ಇಂಟ್ರಡ್ಯೂಸ್ ಮಾಡಿದ್ದೀನಿ, ಈಗ ಹೊಸ ಸಬ್ಸ್ಕ್ರೈಬರ್ಸ್ಗೆ ಹೇಳ್ತಾ ಇದ್ದೀನಿ. ಅವ್ರ ಅಜ್ಜಿ, ತಾತ, ಹಾಗೆ ನನ್ನ ಮೈದ್ನ, ಇವಳು ನನ್ನ ಮೈದ್ನನ ಹೆಂಡತಿ. ಇಷ್ಟು ಜನ ಇರ್ತಾರೆ ಇಲ್ಲಿ. ವೀಕ್ ಡೇಸಲ್ಲೆಲ್ಲ ವಿನಯ್ಗೆ ಟ್ಯೂಷನ್ಸ್ ಇರುತ್ತೆ. ಟ್ಯೂಷನ್ಸ್ ಮುಗಿದ್ಮೇಲೆ ಮತ್ತೆ ತಿರ್ಗಾ ಎಕ್ಸಸೈಸ್ ಮಾಡೋದು ಅವೇ ಬ್ಯುಸಿ ಆಗಿಬಿಡ್ತಾರೆ. ಹಾಗಾಗಿ ಸಾಟರ್ಡೆ ಒಂದು ಸಾರಿ ಫ್ರೀ ಇರ್ತಾರಲ್ವ, ಬಂದು ಹೋಗಿರ್ತೀವಿ. Hey! Where are you going? Why? Charlie! ಡ್ಯಾನ್ಸ್ ಮಾಡ್ತೇನೆ ನೀನು? ಹಾಂ, ಬರೀ ಬಾಯ್ ಆಗ್ತೀಯಾ? ಮುಚ್ಚ ಬಾಯ್. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.